ಅಕ್ಕ ಹೆಂಗಿತ್ತು ಮೂವಿ ದುರಂಧರ್ 2 ಕನ್ನಡ ವರ್ಷನ್? ಕನ್ನಡ ವರ್ಷನ್ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ, ತುಂಬಾ ಚೆನ್ನಾಗಿದೆ. ಓಕೆ, ನೈಸ್. ಡಬ್ಬಿಂಗ್ ಎಲ್ಲ ಹೆಂಗಿತ್ತು ಮೂವಿದು? ಡಬ್ಬಿಂಗ್ ಎಲ್ಲ ಹೆಂಗಿತ್ತು ಮೂವಿದು? ಇಷ್ಟ ಆಯ್ತಾ? ಏನು ಫೀಲ್ ಕೊಡ್ತಾ ಇಲ್ಲ, ನೈಸ್, ಇಟ್ ವಾಸ್ ನೈಸ್. ಓಕೆ, ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಇಷ್ಟ ಆಯ್ತು ನಿಮಗೆ ತುಂಬ? 4 ಅವರ್ ಮೂವಿ ಹೇಗೆ ಅನಿಸ್ತು? ಲ್ಯಾಗ್ ಅನಿಸ್ತಾ ಇಲ್ಲ ಬೋರ್ ಅನಿಸ್ತಾ? ಎಂಜಾಯ್ಮೆಂಟ್ ಇತ್ತಾ? ಎವ್ರಿ ಮೂಮೆಂಟ್ ಇಟ್ಸ್ ಅ ಕ್ಯೂರಿಯಾಸಿಟಿ ಓನ್ಲಿ, ಇಟ್ ವಾಸ್ ನೈಸ್. ಯಾರು ಇಷ್ಟ ಆದ್ರು ತುಂಬ ಈ ಮೂವಿಯಲ್ಲಿ? ಯಾವ ಆ್ಯಕ್ಟ್ರು? ಪ್ರತಿಯೊಬ್ಬರು. ರಣವೀರ್ ಸಿಂಗ್ ಬಗ್ಗೆ ಅವ್ರದ್ದು ಹೆಂಗಿತ್ತು ಪರ್ಫಾರ್ಮೆನ್ಸ್? ಹೌದಾ? ಓಕೆ, ಇದಕ್ಕಿಂತ ಮೊದಲನೇ ಪಾರ್ಟ್ ನೋಡಿದ್ರಾ ಇಬ್ರು? ಒಂದ್ ನೋಡಿದ್ರಾ? ಒಂದ್ ನೋಡಿಲ್ವಾ? ಯಾಕಂದ್ರೆ ಅದ್ ನೋಡಿಲ್ಲ ಅಂದ್ರೆ ಓಕೆ, ಹೌದು, ಇದು ಅರ್ಥ ಆಗುತ್ತೆ ಅಂತ ಹೇಳ್ತಿದ್ರು, ಹಂಗಾಗಿ ನೀವು ನೋಡಿಲ್ಲ ಅಂತ. ಓಕೆ, ಮೇಕಿಂಗ್ ಎಲ್ಲ ಹೆಂಗಿತ್ತು? BGM ವಗೇರೆ ಎಲ್ಲ? ಓಕೆ, ಮತ್ತೆ ನೀವು ಏನೇನು ಅನ್ಕೊಂಡಿದ್ದಿಲ್ಲ ಅದೆಲ್ಲ ಐತೆ ಅಂತ ಮೂವಿಯಲ್ಲಿ? ಅದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಎಲ್ಲ ಇತ್ತು. ಹೌದು. ಔಟ್ ಆಫ್ 10 ಎಷ್ಟು ಕೊಡ್ತೀರಾ ಈ ಮೂವಿಗೆ? 9. ಓಕೆ, ಥ್ಯಾಂಕ್ ಅಂತ. ಕನ್ನಡ ಡಬ್ಬಿಂಗು ಓಕೆ, ಸ್ಟೋರಿ ಎಲ್ಲ ಇಷ್ಟ ಆಯ್ತಾ ನಿಮಗೆ? ಓಕೆ, 4 ಅವರ್ ಮೂವಿ ಏನು ಲ್ಯಾಗ್ ಏನು ಅನಿಸ್ತಾ? ಹಿಂಗೆ ಬೋರ್ ಅನಿಸ್ತಾ? ಓಕೆ, ಔಟ್ ಆಫ್ 10 ಎಷ್ಟು ಕೊಡ್ತೀರಾ ನೀವು? ಓಕೆ ಸರ್, ಥ್ಯಾಂಕ್ ಯು ಸರ್. ಹೆಂಗಿತ್ತು ಮೂವಿ ದುರಂಧರ್ 2 ಕನ್ನಡ ವರ್ಷನ್? ಚೆನ್ನಾಗಿದೆ, ಕನ್ನಡ ವರ್ಷನ್ ತುಂಬಾ ಚೆನ್ನಾಗಿದೆ. ಓಕೆ, ನೋಡೋದಕ್ಕೆ ಒಳ್ಳೆ ಮೂವಿ ಇದು, ಎಲ್ಲರೂ ನೋಡೋದು, ಮಸ್ಟ್ ವಾಚ್ ಮೂವಿ. ಏನು ಇಷ್ಟ ಆಯ್ತು ತುಂಬ ಮೂವಿಯಲ್ಲಿ ನೀವು? ಮೂವಿಯಲ್ಲಿ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯ್ತು. ಓಕೆ, ಇಂಡಿಯಾ ಬಗ್ಗೆ ಹೇಗೆ ತೋರಿಸಿದಾರೆ ಅಂದ್ರೆ ಎಲ್ಲರೂ ಅರ್ಥಕೊಬೇಕು, ಆ ಥರ ಇದೆ ಸ್ಟೋರಿ. ಓಕೆ, ತುಂಬಾ ಚೆನ್ನಾಗಿದೆ ಮೂವಿ, ನೋಡ್ಬೋದು, ಎಲ್ಲರೂ ನೋಡ್ಬೋದು. 4 ಅವರ್ ಮೂವಿ ಏನು ಇದು ಅನಿಸ್ತಾ? 40 ಅವರ್ ಇದ್ರು ನೋಡ್ಬೋದು ಸರ್, ಏನು ಬೇಜಾರಾಗಲ್ಲ. ಹೌದು, ಔಟ್ ಆಫ್ 10 ಎಷ್ಟು ಕೊಡ್ತೀರಾ ನೀವು? ಔಟ್ ಆಫ್ 10 ಅಲ್ಲ ಸರ್, 100 ಔಟ್ ಆಫ್ 100. ಓಕೆ ಮ್ಯಾಮ್, ಹೆಂಗಿತ್ತು ಮೂವಿ ದುರಂಧರ್ 2? ಸೂಪರ್ ಸೂಪರ್. ಓಕೆ, ಡಬ್ಬಿಂಗ್ ಎಲ್ಲ ಹೆಂಗಿತ್ತು ಕನ್ನಡದಲ್ಲಿ? ಚೆನ್ನಾಗಿತ್ತು. ಡಬ್ಬಿಂಗ್ ಎಲ್ಲ ಇಷ್ಟ ಆಯ್ತಾ? ತುಂಬಾ ಇಂಟ್ರೆಸ್ಟ್ ಇದೆ. ಇಷ್ಟ ಆಯ್ತಾ? ಓಕೆ, ಸ್ಟೋರಿ ಎಲ್ಲ ಇಷ್ಟ ಆಯ್ತಾ? ಏನು ಇಷ್ಟ ಆಯ್ತು ತುಂಬ ನಮಗೆ ಮೂವಿಯಲ್ಲಿ? ಸೂಪರ್. ರಣವೀರ್ ಸಿಂಗ್. ಓಕೆ, 4 ಅವರ್ ಮೂವಿ ಏನು ಬೋರ್ ಆಗಿಲ್ವಾ ನಿಮಗೆ? ಟೈಮ್ ಮುದ್ದೆ ಗೊತ್ತಾಗಿಲ್ಲ. ಹೌದಾ? ಓಕೆ ಓಕೆ ಸರ್, ಹೆಂಗಿತ್ತು ಮೂವಿ ದುರಂಧರ್ 2? ಸೂಪರ್ ಆಗಿತ್ತಾ? ಡಬ್ಬಿಂಗ್ ಎಲ್ಲ ಹೆಂಗಿತ್ತು? ಇದು ಹಿಂದಿ ಅಲ್ಲ, ಅದರಲ್ಲಿ ಹೇಗೆ ಅನಿಸ್ತು ನಮ್ಮ ಕನ್ನಡದಲ್ಲಿ? ಇಷ್ಟ ಆಯ್ತಾ? ಓಕೆ, ಏನು ಇಷ್ಟ ಆಯ್ತು ತುಂಬ ನಿಮಗೆ ಮೂವಿ ನೋಡಬೇಕಾದ್ರೆ? ಓಕೆ, ಇದಕ್ಕಿಂತ ಮೊದಲನೇ ಪಾರ್ಟ್ ಇತ್ತಲ್ಲ, ಅದು ಇಷ್ಟ ಆಯ್ತಾ? ಹಿಂಗೆ ಸೆಕೆಂಡ್ ಪಾರ್ಟ್ ಇಷ್ಟ ಆಯ್ತಾ? 4 ಅವರ್ ಮೂವಿ ಓಕೆ, ಹೌದೌದು, ವ್ಯತ್ಯಾಸ ಐತೆ. ಹೌದು, ಸೆಕೆಂಡ್ ಪಾರ್ಟ್ ಇಷ್ಟ ಆಯಿತು. ಓಕೆ, ಔಟ್ ಆಫ್ 10 ಎಷ್ಟು ಕೊಡ್ತೀರಾ ನೀವು? ಔಟ್ ಆಫ್ 10 9.5. ಓಕೆ ಸರ್, ಹೆಂಗಿತ್ತು ಮೂವಿ ದುರಂಧರ್ 2 ಕನ್ನಡ ವರ್ಷನ್? ಮೂವಿ ಹೇಗಿದೆ ಅಂತ ನಾವು ಹೇಳೋದಕ್ಕಿಂತ ಓಕೆ ಪ್ರತಿಯೊಬ್ಬರು ಬಂದು ನೋಡಲೇಬೇಕು. Okay. ಎಸ್ಪೆಷಲಿ ಹಿಂದೂಗಳು ಓಕೆ ನಮಗೆ ಎಷ್ಟು ಏನದು ಮೋಸ ನಡೆದಿದೆ, ಆಮೇಲೆ ಜನ ಯಾವ ರೀತಿ ನಮ್ಮನ್ನು ದುರುಪಯೋಗಪಡಿಸ್ಕೊಂಡಿದ್ದಾರೆ. ಆಮೇಲೆ ನಮ್ಮ ಮೋದಿ ಗೌರ್ಮೆಂಟ್ ಬಂದ ಮೇಲೆ ಅವರು ತಗೊಂಡಂಥ ಸ್ಟೆಪ್ಗಳು ಯಾವ ರೀತಿ ನಮ್ಮ ಭಾರತಕ್ಕೆ ಒಳಿತಾಗಿದೆ ಅಂತ ಎಲ್ಲರಿಗೂ ಗೊತ್ತಿರಲಿಲ್ಲ ಅಷ್ಟಾಗಿ. ಏನೋ ಟೆಂಪ್ರರಿ ಪ್ರಾಬ್ಲಮ್ಮು, ನೋಟ್ ಬ್ಯಾನ್ ಆಯಿತು, ಆದ ತಕ್ಷಣ ನನಗೆ ಅದಕ್ಕೆ ಸಿಮೆಂಟ್ಗೆ ದುಡ್ಡಿಲ್ಲ, ಎಲ್ಲಿ ಬಸ್ ಶಾಲೆ ದುಡ್ಡಿಲ್ಲ ಅಂತ ಈ ಥರ ಚಿಲ್ಲರೆ ವಿಷಯಗಳ ಬಗ್ಗೆ ಯೋಚನೆ ಮಾಡ್ತಾಯಿದ್ರು. ಆದರೆ ಅದರ ಹಿಂದೆ ಏನು ಅಡಗಿತ್ತು, ಯಾವ ರೀತಿ ನಮ್ಮ ಇಂಟೆಲಿಜೆನ್ಸ್ ಕೆಲಸ ಮಾಡ್ತಿದೆ ಅನ್ನೋದು ಪ್ರತಿಯೊಬ್ಬ ಭಾರತೀಯ ತಿಳ್ಕೊಳ್ಬೇಕು. ನಿಜವಾಗ್ಲೂ ಹಿಂದೂಗಳು ತಪ್ಪದೇ ಬಂದು ಇದನ್ನು ಎಲ್ಲರೂ ಟಾಕೀಸ್ಗೆ ಬಂದು ಫಿಲ್ಮ್ ನೋಡಬೇಕು. ಇದ್ರ ಬಗ್ಗೆ ಆ್ಯಕ್ಟಿಂಗ್ ಮೇಕಿಂಗ್ ಎಲ್ಲ ಇಷ್ಟ ಆಯ್ತಾ? ಆ್ಯಕ್ಟಿಂಗ್ ಮೇಕಿಂಗ್ ಎಲ್ಲ ಇಷ್ಟ ಆಯ್ತಾ? ಸೆಲೆಕ್ಷನ್ ಮಾತ್ರ ನಿಜವಾಗ್ಲೂ ಅದು ಯಾವ ಪುಣ್ಯಾತ್ಮ ಮಾಡಿದ ಡೈರೆಕ್ಟರ್ ಆಗಲಿ, ಆ ಕ್ಯಾರೆಕ್ಟರ್ ಸೆಲೆಕ್ಷನ್ ಮಾಡಿರೋ ಮಾತ್ರ ಅಲ್ಟಿಮೇಟು. ಎಸ್ಪೆಷಲಿ ಆ ಉತ್ತರ ಪ್ರದೇಶದಲ್ಲಿ ಅವರು MLA ಅವ್ರು ಯಾರೋ ಅವನು ಅನ್ಸಾರಿ, ಅವರೆಲ್ಲರೂ ತದ್ರೂಪಿ ಅದೇ ಥರ ಇದ್ದಾರೆ. ಅವ್ರು ಮಾಡ್ತಿರೋದು ಕೆಲಸ, ಕೆಟ್ಟ ಕೆಲಸ ನಿಜವಾಗ್ಲೂ ಎಷ್ಟಿತ್ತು ಅದನ್ನು ಯಾವ ರೀತಿ ಬುಡ ಸಮೇತ ಕಿತ್ತಾಕಿದ್ದಾರೆ ಅಂತ ನಿಜವಾಗ್ಲೂ ಖುಷಿ ಆಗ್ತದೆ. ಅಜಿತ್ ದೋವಲ್ ಬಂದಾಗಂತೂ ನಿಜವಾಗ್ಲೂ ನಮಗೆ ಕಣ್ಣಿನಲ್ಲಿ ನೀರು ಬರುತ್ತೆ. ಒಬ್ಬ ದೇಶಕ್ಕೋಸ್ಕರ ಯಾವ ರೀತಿ ತ್ಯಾಗ ಮಾಡಿ ಜನಗಳು ಯಾವ ಥರ ನಮಗೆ ಇಲ್ಲಿ ನೆಮ್ಮದಿಯಾಗಿರೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ನಮಗೆ ತುಂಬ ಹೆಮ್ಮೆ ಆಗುತ್ತೆ. ಆ ದುರಂಧರ್ ಪಾತ್ರ ಮಾತ್ರ ಅವರು ಸಿಕ್ಕಾಬಡ ಚೆನ್ನಾಗಿ ಮಾಡಿದ್ದಾರೆ. ಅರುಣ್ ಧೋವಲ್ ಮಾತ್ರ ಎಕ್ಸಾಕ್ಟ್ಲಿ ಅರುಣ್ ಧೋವಲ್ ಥರನೇ ಇದ್ದಾರೆ. ಟೋಟಲಿ ಫಿಲ್ಮು ಬೆಸ್ಟು. ಔಟ್ ಆಫ್ 10 ಡೆಫಿನೆಟ್ಲಿ ಐ ವಿಲ್ ಗಿವ್ 10 ಔಟ್ ಆಫ್ 10. ಓಕೆ ಅಮ್ಮ, ನಿಮಗೆ ಹೇಗಿತ್ತು ಮೂವಿ? ತುಂಬ ಸಖತ್ತಾಯಿತು, ಚೆನ್ನಾಗಿದೆ. ಸ್ಟೋರಿ ಎಲ್ಲ ಇಷ್ಟ ಆಯ್ತಾ? ಶೋ ಎಲ್ಲ ತುಂಬ ಇಷ್ಟ ಆಯಿತು. ಆಮೇಲೆ ಎಲ್ಲ ಆ್ಯಕ್ಟರ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು, ಇನ್ನೂ 2 ಸಲ ನೋಡಬೇಕು ಅಂತ. ಓಕೆ ಅಮ್ಮ, ಥ್ಯಾಂಕ್ ಯು. ಅವ್ರು ಸರ್, ಹೆಂಗಿತ್ತು ಮೂವಿ ದುರಂಧರ್ 2 ಕನ್ನಡ ವರ್ಷನ್ ನೋಡ್ಕೊಂಡು ಬರ್ತಾ ಇದ್ದೀರಾ? ಸ್ಟೋರಿ ಎಲ್ಲ ಇಷ್ಟ ಆಯ್ತಾ? ಓಕೆ, ಮೇಕಿಂಗ್ ಎಲ್ಲ 4 ಅವರ್ ಮೂವಿ ಇದೇನು ಲ್ಯಾಗ್ ಅನಿಸ್ತಾ ಹೆಂಗೆ ನಿಮಗೆ ಅಂತ? ಚೆನ್ನಾಗಿದೆ. ಓಕೆ, ಆ್ಯಕ್ಷನ್ ಸೀಕ್ವೆನ್ಸಸ್ ಎಲ್ಲ ಹೆಂಗಿತ್ತು ಮೂವಿಯಲ್ಲಿ? ತುಂಬ ಆ್ಯಕ್ಷನ್ ಇದೆ. ಓಕೆ, ಆ್ಯಕ್ಟಿಂಗ್ ಎಲ್ಲ ಯಾವ್ದು ಇಷ್ಟ ಆಯಿತು ನಿಮ್ಗೆ? ಯಾರ್ದು ತುಂಬ ಇಷ್ಟ ಆಯಿತು? ಓಕೆ,
ಆಲ್ಮೋಸ್ಟ್ ಅಲ್ಲಿ ಎಲ್ಲರದು ಚೆನ್ನಾಗಿದೆ. ಸೊ ಈಸ್ ಅ ಹೀರೋ, ಚೆನ್ನಾಗಿದೆ. ಇದು ಕ್ಯಾರೆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ. 2ನ ಫಸ್ಟ್ ತುಂಬ ಇಷ್ಟ ಆಗಿದೆ ನಿಮಗೆ? ಎರಡು ಇಷ್ಟ ಆಯಿತು. ತುಂಬ ಇಷ್ಟ ಆಯ್ತು. ಔಟ್ ಆಫ್ 10 ಎಷ್ಟು ಕೊಡ್ತೀರಾ? 10. ಓಕೆ ಸರ್, ಹೆಂಗಿತ್ತು ಮೂವಿ? ಸೂಪರ್ ಆಗಿತ್ತಾ? ಡಬ್ಬಿಂಗ್ ಎಲ್ಲ ಹೆಂಗಿತ್ತು ಕನ್ನಡ? ಚೆನ್ನಾಗಿದೆಯಾ? ಇಲ್ಲ ಏನಾದರೂ ಇದಿದೆಯಾ, ಪ್ರಾಬ್ಲಮ್ ಆಯಿತಾ ನೋಡಬೇಕಾದ್ರೆ? ಪ್ರಾಬ್ಲಮ್ ಏನಿಲ್ಲ, ಚೆನ್ನಾಗಿದೆ. ಅಂದರೆ ಒಂದೊಂದು ಹಿಂದಿ ಹಾಡೆಲ್ಲ ಮಿಕ್ಸ್ ಇದ್ದಾವೆ, ಹಂಗಾಗಿ ಏನು ಅದೂ ಹೌದಾ? ಓಕೆ, ಅದೂ ಏನಾದರೂ ನಮ್ಮದಲ್ಲಿ ಮಾಡಬೇಕಾಗಿತ್ತಾ ಅಂತ? ಕನ್ನಡ ಸಾಂಗ್ಸ್ ಅದೇ ಇಷ್ಟ ಆಯಿತಾ? 4 ಅವರ್ ಮೂವಿ ಏನು ಲ್ಯಾಗ್ ಏನೇ ಅನಿಸ್ತಾ ನಿಮ್ಗೆ ಹೆಂಗೆ ಅಂತ? ಇನ್ನೊಂದು ಅವರಿದ್ದೀವಿ ನೋಡ್ಬೋದು. ಹೌದಾ? ಜನ ಅದೇ ಇನ್ನೂ 7 ಅವರ್ ಇದ್ದರೂ ನೋಡ್ಬೋದಾಗಿತ್ತು ಅಂತ ಹಿಂದಿಯವ್ರು ಹೇಳ್ತಿದ್ರು. ನಮ್ಮವ್ರು ಏನಂತ ಒಪಿನಿಯನ್? ಸೇಮ್. ಓಕೆ, ಆ್ಯಕ್ಟಿಂಗ್ ಯಾರ್ದು ಇಷ್ಟ ಆಯ್ತು ನಿಮಗೆ ತುಂಬ ನೋಡಬೇಕಾದ್ರೆ? ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ನಿಮಗೆ ಮೇಯ್ನ್ ಅಂತ ಇಷ್ಟ ಆಗಿದೆ ಯಾರು ಅಂತ? ರಣವೀರ್ ಸಿಂಗ. ಓಕೆ, ಔಟ್ ಆಫ್ 10 ಎಷ್ಟು ಕೊಡ್ತೀರಾ ಮೂವಿ ನಿಮಗೆ? ಓಕೆ ಸರ್, ಥ್ಯಾಂಕ್ ಯು. ಸರ್, ಹೆಂಗಿತ್ತು ಮೂವಿ? ದುರಂಧರ್ 2 ಕನ್ನಡ ವರ್ಜನ್ ನೋಡ್ಕೊಂಡು ಬರ್ತಾ ಇದ್ದೀರಾ? ಓಕೆ, ಪ್ರತಿಯೊಬ್ಬ ಇಂಡಿಯನ್ಸ್ ನೋಡ್ಬೇಕಾಗಿರುವಂಥ ಫಿಲ್ಮ್ ಇದು. ಓಕೆ ಎಲ್ಲರೂ ಬಂದು ನೋಡಿ, ಎಂಜಾಯ್ ಮಾಡಿ. ಓಕೆ, ಅದರಲ್ಲಿರುವಂಥ ಒಂದೊಂದು ಕಾನ್ಸೆಪ್ಟನ್ನು ತಿಳ್ಕೊಂಡ್ರೆ ಹೌದು. ಒಳ್ಳೇದಾಗುತ್ತೆ. ನೀವು ಅದು ಎಕ್ಸ್ಪೆಕ್ಟೇಷನ್ ಇದ್ದಿದ್ದಿಲ್ಲ, ಆ ರೀತಿ ಎಲ್ಲ ಐತೆ ಅಂತ ಹೇಳ್ತಾರೆ ಮೂವಿಯಲ್ಲಿ. ತುಂಬಾ ಇದೆ. ಹೌದು. ನಾನೇನು ಅನ್ಕೊಂಡಿದ್ದೆ ಫಿಲ್ಮಲ್ಲಿ ಒಡಿ ಬಟ್ ಇಸ್ ಅಮೇಝಿಂಗ್ ಫಿಲ್ಮ್. ಓಕೆ ಆ್ಯಕ್ಚುಲಿ ತುಂಬ ಡೈರೆಕ್ಟರ್ ಅವ್ರಿಗೆ ತುಂಬ ಒಂದು ಇದನ್ನು ಹೇಳಬೇಕು. ಓಕೆ, ಪ್ರೊಡ್ಯೂಸರ್ಗೆ ಮಾತ್ರ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ಓಕೆ, ಒಬ್ಬೊಬ್ರು ಈ ಮೂವಿ ನೋಡಿಲ್ಲ ಅಂದರೂ ಏನೇನೋ ಅವ್ರಿಗೆ ಐಡಿಯಾ ಇಲ್ಲ ಈ ರೀತಿ ಮೂವಿ ಐತೆ ಅಂತ. ಅಂದರೆ ಇಂಡಿಯನ್ ಪಾಕಿಸ್ತಾನ ಬಗ್ಗೆ ಎಲ್ಲ ಐತೆ, ನಮ್ಮ ರಿಯಾಲಿಟಿ ಬಗ್ಗೆ ಅಂತ. ಅವ್ರಿಗೆ ಇನ್ನೊಂದು ಥರ ಇಮ್ಯಾಜಿನೇಷನ್ ಈ ಮೂವಿ ಬಗ್ಗೆ. ದುರಂಧರ ಅವ್ರಿಗೆ ಏನಂತ ಹೇಳಕ್ಕೆ ಇಷ್ಟಪಡ್ತಾರೆ ಈ ರೀತಿ ಮೂವಿ? ಏನಾಗಿ ಬಂದು ನೋಡಿದಾಗ ಓಕೆ, ಆ ಒಂದು ನ್ಯೂಸ್ ಬೋನ್ಸ್ ಬರುತ್ತೆ. ಓಕೆ, ಯಾವ ಥರ ಇಂಡಿಯಾದವ್ರು ನಮ್ಮ ಕಡೆ ಯಾವ ಥರ ಕಾಯ್ತಾ ಇರ್ತಾರೆ. ಓಕೆ, ತುಂಬ ಅಮೇಝಿಂಗ್. ಎಲ್ಲರೂ ಬಂದು ದಯವಿಟ್ಟು ಓಕೆ, ಇದನ್ನ ಮೊಬೈಲಲ್ಲಿ ಎಲ್ಲಿ ನೋಡಬೇಡಿ, ಪ್ರತಿಯೊಬ್ಬರು ಬಂದು ಥಿಯೇಟ್ರಲ್ಲಿ ನೋಡಿ. ಓಕೆ, ತುಂಬಾನೇ ಅಂದರೆ ತುಂಬಾನೇ ಚೆನ್ನಾಗಿದೆ. ಓಕೆ. 4 ಅವರ್ ಮೂವಿ ನಿಮ್ಗೆ ಏನು ಅನಿಸ್ತು ಅಂತ? ಒಂದು ನಿಮಿಷನೂ ಬೋರ್ ಆಗಿಲ್ಲ. Okay. ಎಷ್ಟಿದೆ ಅಂದ್ರೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋದಿರುತ್ತೆ. ತುಂಬಾ ಕುತೂಹಲ ತರುತ್ತೆ. ನೆಕ್ಸ್ಟ್ ಏನಾದ್ರು ಅನೌನ್ಸ್ ಮಾಡೋ ರೀತಿ ಹೇಳೋರ 3 ಬರ್ಬೋದು ಅಂತ ಏನಾದ್ರು? ಆ ಥರದ್ದು ಫಿಲ್ಮ್ ಅಲ್ಲಿ ಎಲ್ಲೂ ಐ ಥಿಂಕ್ ಮಾಡಿಲ್ಲ. ಬಟ್ Okay. ಅವ್ರದ್ದು ಅದ್ರ ಮೇಲೆ ಡೈರೆಕ್ಟರ್ ಪ್ರೊಡ್ಯೂಸರ್ ಮೇಲೆ ಡಿಪೆಂಡ್ Okay. ನಿಮ್ ಪ್ರಕಾರ ಏನು ಬರ್ಬೇಕಾ ಹೆಂಗೆ 3? ಯಾಕಂದ್ರೆ ಲಾಸ್ಟ್ ಅಲ್ಲಿ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ. ಬಟ್ ಹೌದು, ಹೌದು. ಹೋಗ್ತಾರೆ, ಬಟ್ ಅದು ರಾಂಗ್. ಅದು ಹೌದು, ಹೌದು, ಹೌದು. ಆದ್ಮೇಲೆ ಎಲ್ಲಾನು ಒಂದು ವೇ ಎಲ್ಲ ಹೋದ್ಮೇಲೆ ಹೌದು, ಲಾಸ್ಟ್ ಅಲ್ಲಿ ಒಂದು ಬರುತ್ತೆ, ಅದನ್ನ ಹೌದು. ನೋಡಿ ಅದಾದ್ಮೇಲೆ 3 ಬರುತ್ತೋ ಏನ್ ಬರುತ್ತೋ ನಮ್ಗೆ ಗೊತ್ತಿಲ್ಲ. ಏನಂದ್ರೆ ಇಂಗ್ಲಿಷ್ ಮೂವಿಗಳು ಫುಲ್ ಲಾಸ್ಟ್ ವರ್ಗೂ ನೋಡ್ತವೆ. Yes. ಹೇಳ್ಬೇಕಂದ್ರೆ ನಾನು ತುಂಬಾ ನೋಡಿದ್ದೀನಿ. ಹೌದು, ಚಾಪ್ಟರ್ 1 ಚಾಪ್ಟರ್ ತರ ಹೌದು. ಸಾಕತ್ತಾಗಿದೆ. ಒಳ್ಳೆ ಹೌದು. ಅದೇ ನನಗೆ ಬಂದಿರೋ ಒಂದು ಫೀಲ್ ಬಂದಿರೋದು ಅದೇನೆ. ಈ ರೀತಿ ನಮ್ಮ ಇಂಡಿಯನ್ ಮೂವೀಸ್ಗೆ ಅಷ್ಟೊಂದು ನೋಡಲ್ಲ. ಈ ಒಂದು ಲಾಸ್ಟ್ ಲೈಟ್ಸ್ ಆನ್ ಆದ್ರೆ ಹೌದು, ಫ್ರೆಂಡ್ಸ್ ಎಲ್ಲ ಹೋಗ್ತೀವಿ, ಚೆನ್ನಾಗಿದೆ. Okay. ಬಟ್ ನಾನು ಅದನ್ನ ಯಾವ ಕತೆ ಕೇಳಲ್ಲ, ನಾನು ಅಲ್ಲಿ ಹೋಗಿ ನೋಡ್ತೀನಿ ಅಂತ ಹೌದು. ನಾನು ಇವತ್ತು ಬಂದೆ. ಬಟ್ ನಾನು ಒಬ್ಬನೇ ಬಂದಿದ್ದೀನಿ. Okay. ನಾನು ತುಂಬಾ ಮಿಸ್ ಮಾಡ್ಕೊಂಡೆ. ನಮ್ಮ ವೈಫ್ ನ ಕರ್ಕೊಂಡ್ ಬರ್ಬೇಕಾಗಿತ್ತು. ನಮ್ಮ ವೈಫ್ Okay. ಆಕ್ಚುಲಿ ಈ ತರ ಬ್ಲೇಡರ್ ಫಿಲ್ಮ್ ನೋಡಲ್ಲ. ಹೌದು, ಫುಲ್ ಓಕೆ, ಬ್ರೂಟಲ್ ನಾನೇ ಇತ್ತು. ಭಯಪಟ್ಟೆ, ಬೇಡ ಹೌದು. ನಾನು ಹೋಗಲ್ಲ ಅನ್ಕೊಂಡು. ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ನಮ್ಮ ವೈಫ್ ಕರ್ಕೊಂಡ್ ಬಂದು ತೋರಿಸ್ತೀನಿ Okay. ಫಿಲ್ಮ್ ನೋಡ್ಬೇಕು. ಪ್ರತಿಯೊಬ್ಬ ಇಂಡಿಯನ್ಸ್ ನೋಡ್ಬೇಕಾಗಿರುವಂತ ಫಿಲ್ಮು. ಹೌದು. ದಯವಿಟ್ಟು ಐ ರಿಕ್ವೆಸ್ಟ್ ಯು ಆಲ್ ಇಂಡಿಯನ್ ಪೀಪಲ್ಸ್ ಕಮ್ ಅಂಡ್ ಸಿ ಇನ್ ಥಿಯೇಟರ್ ಓನ್ಲಿ. ಓಕೆ ಸರ್, ಲಾಸ್ಟ್ ಔಟ್ ಆಫ್ 10 ಎಷ್ಟು ಕೊಡ್ತೀರಾ ಮೂವಿಗೆ ನೀವು? 10 of 10 ಸರ್. ಹೌದಾ? ನಾನೇ ಎಕ್ಸೈಟ್ ಆಗ್ಬಿಟ್ಟಿದ್ದೀನಿ. ತುಂಬಾ ಇವಾಗ್ಲೂ ಹೆಂಗಿದೆ ಆಗ್ತದೆ ಒಂಥರ ಫುಲ್ ಗೂಸ್ ಬಂಪ್ಸ್. ಓಕೆ, ಚೆನ್ನಾಗಿದೆ. ಯಾಕೋ ಎಲ್ಲೋ ಒಂದು ಏನೋ ನೋಡ್ಬಿಟ್ಟು ಬಂದಿದ್ದೀನಲ್ಲ, ಒಂಥರ ತುಂಬಾ ಕ್ರೇಜಿ ಆಗಿ ನೋಡಿದ್ದೀನಿ ಫಿಲ್ಮ್. Okay. ಒಳ್ಳೆ ಸಾಕತ್ತಾಗಿದೆ. ಸರಿ, ಮುಂದೇನಾಗುತ್ತೆ ಅನ್ನೋ ಒಂದು ಕುತೂಹಲ ಪ್ರತಿ ಒಂದು ಪಾಯಿಂಟ್ ಅಲ್ಲಿ ಇಟ್ಟಿದ್ದಾರೆ ಸರ್. ಓಕೆ ಸರ್. ಮತ್ತೆ ಇನ್ನೊಂದು ಸೆಂಟಿಮೆಂಟ್ ಹೆಂಗಿರುತ್ತೆ ಅಂದ್ರೆ, ದೇಶಕ್ಕೋಸ್ಕರ ಹೋಗ್ಬೇಕಾದ್ರೆ ಫ್ಯಾಮಿಲಿ ಸೆಂಟಿಮೆಂಟ್ ಅನ್ನು ಮರಿಬೇಕು ಅನ್ನೋದಂತ ಒಂದು ಕಾನ್ಸೆಪ್ಟ್ ಚೆನ್ನಾಗಿದೆ Okay. ಸರ್. ರಿಯಲಿ ಅಪ್ರಿಷಿಯೇಟ್ ಸರ್. ಮತ್ತೆ ಇನ್ನೊಂದು ಇದು ವಿಚಾರಿಸಲೇಬೇಡ ಗೊತ್ತಿಲ್ಲ, ಈ ತರ ಮೂವೀಸ್ ಹಿಂದಿಯಲ್ಲಿ ಮಾಡ್ತಾರಲ್ಲ, ನಮ್ಮ ಸ್ಯಾಂಡಲ್ವುಡ್ ಅಲ್ಲೂ ಮಾಡ್ಬೇಕಾ ಅಂತ? ಸರ್, ನಾನು ಆಕ್ಚುಲಿ ಅದನ್ನೇನು ನಮ್ಮ ಇಂಡಿಯಾ ಕರ್ನಾಟಕ ಹೌದು, ಒಂದೇ ಹೌದು ಸರ್. ಆಕ್ಚುಲಿ ಯಾವುದು ಬೇಡ ಸರ್. ಇದು ಹೌದು, ಕತೆ ತರ ನೋಡಿ. ಹೌದು, ಯಾವುದೇ ಚೆನ್ನಾಗಿರೋ ಫಿಲ್ಮ್ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತೇಳಿ, ಸುಮ್ಮನೆ ಆ ಬೇರೆ ಭಾಷೆದು ಹೌದು. ಏನು ಮಾಡ್ಬೋದು, ಎಲ್ಲರೂ ಒಂದೇನೆ. ವಿ ಆರ್ ಫಸ್ಟ್ ಅಂಡ್ ಅಷ್ಟೇ ಇಂಡಿಯನ್ಸ್. ಇಂಡಿಯನ್ಸ್ ಹೌದು ಸರ್, ಪ್ರತಿಯೊಬ್ಬರು ಮಾನವರೇ ಸರ್. ಹೌದು, ದೇಶದಲ್ಲಿರೋ ನಮ್ಮ ಇಂಡಿಯನ್ಸ್ ಇರ್ತಾರೆ, ಅವ್ರು ಹೆಂಗ್ ಅಕ್ಸೆಪ್ಟ್ ಮಾಡ್ಕೊಂಡಿರ್ತಾರೆ. ನಾವು ಇಂಗ್ಲೀಷ್ ಫಿಲ್ಮ್ ನೋಡ್ತೀವಿ ಸರ್, ಅದು ಓಕೆ, ಒಳ್ಳೆ ಇದು ಚೆನ್ನಾಗಿರುತ್ತೆ, ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ಬಟ್ ನೋಡಿ, ಬಟ್ ಐ ಫೀಲ್ ಪ್ರೌಡ್ ಸರ್ ದಿಸ್ ಫಿಲ್ಮ್. ಹೌದು. ಓಕೆ ಸರ್, ಥ್ಯಾಂಕ್ ಯು ಸರ್.